ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಭಾರ್ಗವಿ ಅಂತೇಳ್ಬಿಟ್ಟು, ವಯಸ್ಸು 33 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವರು. ಇನ್ನು ಪರ್ಟಿಕ್ಯುಲರ್ ಅಡ್ರೆಸ್ ಹೇಳೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ವೈವಾಹಿಕ ಜೀವನ ಮದುವೆ ಆದರೂ ಕೂಡ ಸುಖ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಗಂಡ ಬರೀ ಜಗಳ ಮಾಡ್ತಾನೆ, ಹಾಗಾಗಿ ಸುಖ ನಿದ್ರೆ ಇಲ್ಲ ಅಂತೇಳಿ ಹೇಳ್ಕೊಂಡಿರೋದು. ಬಯಕೆ ಬೇರೆ ಗಂಡಸರಿಂದ ಗುದ್ದಿಸ್ಕೋಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನು ಬೆಂಗಳೂರಲ್ಲಿರೋ ಇಂಡಿಪೆಂಡೆಂಟ್ ಹೌಸು ಅಥವಾ ವಿಲ್ಲಾ ರೀಸೇಲ್ಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡ ಆದವನು ಸಮಾಧಾನ ಆಗುವಂತೆ ಮಾಡ್ತಾ ಇಲ್ಲ ಅಂತೇಳಿ ಕೆಲವೊಂದು ರೀಸನ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಮನೆ ಕಡೆ ಗಂಡ ಕೋಟ್ಯಾಧಿಪತಿ ಇದ್ದರೂ ಸಹಿತ ಬುದ್ಧಿ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಯಾಕಂದರೆ ನನ್ನ ಗಂಡ ಮನೆಯಲ್ಲಿರೋ ಹೆಂಡ್ತಿನ ದೆಂಗಿ ಸುಖಪಡಿಸು ಅಂದರೆ ಬೇರೆಯವರ ಹೆಂಡ್ತಿಗೆ ಆಸೆ ಪಡೋ ಗಂಡ ಇದ್ದಾನೆ ಅಂತೇಳಿ ಹೇಳ್ಕೊಂಡಿರೋದು. ಇನ್ನು ಇದೇ ಒಂದು ಕಾರಣಕ್ಕೆ ಮಲಗೋ ಮುಂಚೆ ದಿನ ರಾತ್ರಿ ಜಗಳ ಆಗುತ್ತೆ, ಹಾಗಾಗಿ ಸಮಾಧಾನ ಆಗ್ತಾ ಇಲ್ಲ, ಮಿಂಡ ಹುಡುಕ್ತಾ ಇದ್ದೀನಿ ಅಂತೇಳಿ ಇದಿಷ್ಟು ಗಂಡ ಆದವನು ಸಮಾಧಾನ ಪಡಿಸ್ತಾ ಇಲ್ಲ, ಹಾಗಾಗಿ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರದ ಗಂಡಸರು ಸಿಕ್ಕರೆ ನಾನೇ ಬರುತ್ತೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ನು, ನೋಡೋಕ್ಕೆ ಹ್ಯಾಂಡ್ಸಮ್ ಇರೋ ಹುಡುಗ ಸಿಕ್ಕರೆ ಓಕೆ, ಎತ್ತಿ ಕೊಡ್ತೀನಿ ಅಂತೇಳಿ ಹೇಳ್ಕೊಂಡಿರೋದು. ಸೆಕೆಂಡ್ ಒನ್ನು, ವಯಸ್ಸಾದ ಮುದುಕರು ಕಾಲ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ತಿಳಿಸಿದ್ದಾರೆ. ಮೂರನೇದು, ನಂಬರ್ ಸಿಕ್ಕಿದೆ ಅಂತೇಳಿ ಬೇಕಾಬಿಟ್ಟು ಕಾಲ್ ಮಾಡಬಾರ್ದು. ನಾಲ್ಕನೇದು, ನಾನು ಯಾರಿಗೆ ಓಕೆ ಹೇಳ್ತೀನೋ ಅವರಿಗೆ ಮಾತ್ರ ಎತ್ತಿ ಕೊಡ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಐದನೇದು, ದುಡ್ಡಿನ ವ್ಯಾಮೋಹ ಇರುವಂಥವರಿಗೆ ತೂತು ಸಿಗೋದು ಡೌಟು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಬೆಂಗಳೂರಲ್ಲಿರ್ತಕ್ಕಂತಹ ಇಂಡಿಪೆಂಡೆಂಟ್ ಹೌಸು ರೀಸೇಲ್ಗಿದೆ ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಪರ್ಟಿಯ ಡೀಟೇಲ್ಸ್ ನೋಡೋದಾದರೆ, ಸೊ ಲೇಔಟು 4 BHK ಇದೆ, 4 ಬಾತ್ರೂಮ್ ಇರುವಂಥದ್ದು, ಪೂಜಾ ರೂಮ್ ಇದೆ, ಸ್ಟಡಿ ರೂಮ್ ಕೂಡ ಇರುವಂಥದ್ದು, ಸರ್ವೆಂಟ್ ರೂಮ್ ಇದೆ, ಸ್ಟೋರ್ ರೂಮ್ ಕೂಡ ಇರುವಂಥದ್ದು. ಓನರ್ಶಿಪ್ಪು ಫ್ರೀ ಹೋಲ್ಡ್ ಇರೋದು. ಸೂಪರ್ ಏರಿಯಾ 4060 ಸ್ಕ್ವೇರ್ ಫೀಟ್ ಇದೆ. ಓವರ್ ಲುಕ್ಕಿಂಗು ಪಾರ್ಕು ಮತ್ತು ಗಾರ್ಡನ್ ಎರಡೂ ಕೂಡ ಇರುವಂಥದ್ದು. ವಿಡ್ತ್ ಆಫ್ ಫೇಸಿಂಗ್ ರೋಡು 40 ಫೀಟ್ ಇದೆ. ಇನ್ನು ಫ್ಲೋರಿಂಗು ಮಾರ್ಬಲ್ ಹಾಕ್ಸಿದ್ದಾರೆ. ಇನ್ನು ವಾಟರ್ ಸೋರ್ಸು ಮುನ್ಸಿಪಲ್ ಕಾರ್ಪೊರೇಷನಿಂದ ಬರೋದು ಮತ್ತು ಸ್ವಂತ ಬೋರ್ವೆಲ್ ಇದೆ ಮತ್ತು ಟ್ಯಾಂಕು 24x7 ನಿಮಗೆ ಒಂದು ನೀರು ಅನ್ನೋದು ಅವೈಲೇಬಲ್ ಇರುತ್ತೆ. ಹಾಗೆ ಫರ್ನಿಷಿಂಗು ಸೆಮಿ ಫರ್ನಿಶ್ಡ್ ಇರೋದು. ಇನ್ನು ಫೇಸಿಂಗು ನಾರ್ತ್ ಈಸ್ಟ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಬೆಡ್ರೂಮು ಮತ್ತು ಹಾಲ್ ರೂಮು, TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ಕೊಂಡು ಹೋಗಿರೋದು. ಸೊ ಈ ಒಂದು ಮನೆಯನ್ನು ರೀಸೇಲ್ ಮಾಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಬಿಟ್ಟು ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.